ಹಾಯ್ ಸ್ನೇಹಿತರೆ, ನಮಸ್ಕಾರ. ಇದು RCB ಫ್ಯಾನ್ಸ್ ಎಲ್ಲರೂ ಕೂಡ ಖುಷಿ ಪಡುವಂತ ಸುದ್ದಿ. ಅದೇನು ಅಂತಂದ್ರೆ, ನಾವು ಯಾರು ಬರಬೇಕು ಅಂತ ಬಯಸ್ತಾ ಇದ್ವು, ಅದು ಕೂಡ ಮೊನ್ನೆ ಸೋಲಾದ ನಂತರ ಅವರು ಇಲ್ದಿರೋದು ಎಷ್ಟು ಮಿಸ್ ಆಗ್ತಿದೆ ಅನ್ನೋದು ಗೊತ್ತಾಗಿದೆ. ಅವರೇ ಆಸ್ಟ್ರೇಲಿಯಾದ ಜಾಶ್ ಹೇಸಲ್ವುಡ್. ಎಸ್, ಫೈನಲಿ ಹೇಸಲ್ವುಡ್ ಬಂದಿದ್ದಾರೆ, ಬೆಂಗಳೂರು ರೀಚ್ ಆಗಿದ್ದಾರೆ. RCB ಟೀಮ್ ಅವ್ರನ್ನ ವೆಲ್ಕಮ್ ಮಾಡಿದೆ. RCBನೇ ಅಫಿಷಿಯಲ್ ಆಗಿ ತನ್ನ ಟ್ವಿಟರ್ನಲ್ಲಿ, ಇನ್ಸ್ಟಾಗ್ರಾಮ್ನಲ್ಲಿ, ಫೇಸ್ಬುಕ್ನಲ್ಲಿ ಅದನ್ನ ಪೋಸ್ಟ್ ಮಾಡಿದೆ. ಸೊ ಅವ್ರು ಹೇಗೆ ಪೋಸ್ಟ್ ಮಾಡಿದ್ದಾರೆ ಅಂದ್ರೆ, ನೀವು ಗಮನಿಸಬಹುದು ಆ ಒಂದು ಪೋಸ್ಟ್ ಅನ್ನ. ಸೊ ಅವರು ಬಹಳ ಖುಷಿಯಿಂದ ಒಂದು 4-5 ಭಾಷೆಯಲ್ಲಿ ಹಾಕಿದ್ದಾರೆ. ಸೊ ಜಾಶ್ ಹೇಸಲ್ವುಡ್ ಫೈನಲಿ ಬಂದ್ರು ಅನ್ನೋದನ್ನ ಕನ್ಫರ್ಮ್ ಮಾಡಿದ್ದಾರೆ. ಈಸ್ ಹಿಯರ್, ಬಂದ್ಬಿಟ್ಟ, ಒಚ್ಚಿನಾಡು ಒಚ್ಚಿಸಾಡು ಅನ್ನೋ ರೀತಿಯಾಗಿ ಒಂದಟ್ಟಂಗೆ ಓ ಆಗ್ಯಾ, ವೆಲ್ಕಮ್ ಬ್ಯಾಕ್ ಜಾಶ್ ರೆಗಿನಾಲ್ಡ್ ಹೇಸಲ್ವುಡ್ ಅಂತ ಒಂದು ತಮ್ಮ ಆಸ್ಟ್ರೇಲಿಯಾದ ಬ್ಯಾಗ್ ಹಾಕಿ ಒಂದು ಎರಡು ಥಮ್ಸಲ್ಲೂ ಕೂಡ ವಿತ್ ಸ್ಮೈಲ್ ಜಾಶ್ ಹೇಸಲ್ವುಡ್ ಅವರ ಫೋಟೋನ ಅಪ್ಲೋಡ್ ಮಾಡಲಾಗಿದೆ. ಸೊ ನಿನ್ನೆ ಅಷ್ಟೇ ಒಂದು ಲಾಸ್ಟ್ ಅಂಡ್ ಫೌಂಡ್ ಅನ್ನೋ ಪೋಸ್ಟ್ ಅನ್ನ ಹಾಕಿತ್ತು RCB. ಸೊ ಆಗ್ಲೇ ಡೌಟ್ ಇತ್ತು ಏನಿದು ಲಾಸ್ಟ್ ಅಂಡ್ ಫೌಂಡ್ ಅಂತ. ಬಟ್ ಅಲ್ಲಿ ಆಸ್ಟ್ರೇಲಿಯಾದ ಕಿಕ್ ಬ್ಯಾಗ್ ಇದ್ದಾಗ, ಕ್ರಿಕೆಟ್ ಆಸ್ಟ್ರೇಲಿಯಾ, ಸೊ ಎಲ್ರಿಗೂ ಕೂಡ ಕನ್ಫರ್ಮ್ ಆಗಿತ್ತು ಇದು ಹೇಸಲ್ವುಡ್ ಬರ್ತಿದ್ದಾರೆ ಅನ್ನೋ ಸೂಚನೆ ಅಂತ. ಸೊ ಫೈನಲಿ ಹೇಸಲ್ವುಡ್ ಬಂದಿದ್ದಾರೆ. ಹೇಸಲ್ವುಡ್ ಬಂದು ಎಷ್ಟು ಮ್ಯಾಚ್ ಆಡ್ತಾರೆ, ಇದು ಬಹಳ ಮುಖ್ಯವಾದಂತ ವಿಚಾರ. ಯಾಕಂದ್ರೆ ಈಗ ಬಂದಿದ್ದಾರೆ ಅಂತಂದ್ರೆ ಬರೀ ಲೀಗ್ ಮ್ಯಾಚ್ ಈಗಿರೋದು ಒಂದೇ, 27ನೇ ತಾರೀಕು ಲಕ್ನೋ ಸೂಪರ್ ಜೈಂಟ್ಸ್ ಮೇಲೆ. ಸೊ ಆ ಒಂದು ಮ್ಯಾಚಿಗೋಸ್ಕರ ಬಂದಿದ್ದಾರಾ ಅಥವಾ ಪ್ಲೇ ಆಫ್ಸ್ ಕೂಡ ಆಡ್ತಾರಾ ಅನ್ನೋದು ಈಗ ಪ್ರಶ್ನೆ. ಸೊ ಪ್ಲೇ ಆಫ್ಸ್ ಕೂಡ ಆಡಿದ್ರೆ ನಮಗೆ ಬಹಳ ಹೆಲ್ಪ್ ಆಗುತ್ತೆ. ಬಟ್ ಈ ಜೂನ್ 11ರಿಂದ 15ರವರೆಗೆ WTC ಫೈನಲ್ ಇದೆ. ಆಸ್ಟ್ರೇಲಿಯಾ ಅವಾಗಲೂ ಕೂಡ ಈ ICC ಇವೆಂಟ್ಸ್ನ ತುಂಬಾ ಸೀರಿಯಸ್ ಆಗಿ ಪರಿಗಣಿಸುತ್ತೆ. ಸೊ ಆ ಕಾರಣಕ್ಕೆ ಲೀಗ್ ಜೊತೆಗೆ ಇನ್ನೊಂದೇನಾದ್ರೂ ಫಸ್ಟ್ ಕ್ವಾಲಿಫೈಯರ್ ಅಥವಾ ಎಲಿಮಿನೇಟರ್ ಎಲ್ಲಿ ನಾವು ಪ್ಲೇಸ್ ಆಗ್ತೀವೋ ಗೊತ್ತಿಲ್ವಲ್ಲ. ಸೊ ಅಲ್ಲಿ ಎಲ್ಲಿ ನಾವು ಆಡ್ತೀವಿ ಪ್ಲೇ ಆಫ್ ಅನ್ನ, ಸೊ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಅವರು ಪ್ಲೇ ಆಫ್ ಅಲ್ಲಿ ಆಡಿದ್ರೆ ಅದಕ್ಕಿಂತ ಬೆಸ್ಟ್ ವಿಚಾರ ಯಾವುದೂ ಇಲ್ಲ. ಫುಲ್ಲಿ ಫಿಟ್ ಆಗಿದ್ರೆ ಇನ್ನೂ ಖುಷಿ. ಸೊ ಇದು ಈಗ ಯಾಕಂದ್ರೆ ಎಂಗಿಡಿ ಕಾಸ್ಟ್ಲಿ ಆದ್ರು, ಎಂಗಿಡಿಗೇನು ಹೋಗ್ತಿದ್ದಾರೆ ಅವರು. ಸೊ ಆಲ್ಮೋಸ್ಟ್ ಅವ್ರ ಬದಲು ಈಗ ಮಜರ್ಬಾನಿ ಅವ್ರನ್ನ ತಂದಾಗಿದೆ. ಬಟ್ ಹೇಸಲ್ ಆಡಿದ್ರೆ ತುಂಬಾ ಹೆಲ್ಪ್ ಆಗುತ್ತೆ. ನೀವೇನಂತೀರಾ?